ಹೈಕೋರ್ಟ್ಗೆ ಹೋಗಿ ಕೂಡ್ಸ್ಬಿಡೋರು ನಮ್ಮ ಸೀನಿಯರು, ನನ್ನ ಕೇಸ್ ಬಂದರೆ ಕರೆಯ ಅಂತ. ನಾನು ನನ್ನ ಫ್ರೆಂಡ್ ಕಬ್ಬನ್ ಪಾರ್ಕ್ ಹೋಗಿ ಮೊಸರನ್ನ ತಿಂತಾ ಕೂತಿರೋದು, ಕಟ್ ಮಾಡಿದ್ರೆ ಶೂಟಿಂಗ್ ಹೋಗ್ಬಿಡೋದು ಹೇಳಿ, ಐ ಸಾ ಯು ಆನ್ ಟಿ ವಿ ಮ್ಯಾನ್ ಅನ್ನೋರು. ಆಫೀಸಲ್ಲಿ ಟಿ ವಿ ಹಾಕ್ಬಿಟ್ಟಿದ್ದಾರೆ, ಟಿ ವಿಲಿ ಬರ್ತಾ ಇದ್ದೀನಿ, ನಂಗೆ ಹುಷಾರಿಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ಗೊತ್ತಿರಲ್ಲ, ಪರ್ಟಿಕ್ಯುಲರ್ಲಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ದರ್ಶನ್ ಅವರ ಬಹಳ ಆತ್ಮೀಯ ಸ್ನೇಹಿತ ಹರ್ಷ ಅವರು, ತುಂಬ ಕ್ಲೋಸ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ದರ್ಶನ್ ಅವರು ಆ ಟೈಮಲ್ಲಿ ಹೇಳೋರು, ಬೆಂಗಳೂರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಕಣಯ್ಯ, ದರ್ಶನ್ ಮನೆಗೆ ಹೋದ್ವಿ, ಅಲ್ಲಿ GRS ಫ್ಯಾಂಟಸಿ ಪಾರ್ಕ್ಗೆ ಎಲ್ಲ ಹೋದ್ವಿ ಸರ್. ಆ್ಯಂಡ್ ಸಿನಿಮಾ ರಿಲೀಸ್ ಆದರೆ ಕರ್ಕೊಂಡು ಹೋಗೋರು ಸರ್. ನಮಗೆ ನೋಡ್ಬಿಟ್ಟು ಖುಷಿ, ಏನು ಇಷ್ಟು ಜನ ಇಷ್ಟು ಫ್ಯಾನ್ಸ್ ನೋಡಿರಲಿಲ್ಲ. ಫ್ರೆಂಡ್ಸಿಗೆ ಏನು ಬೇಕಾ ಟ್ರೀಟ್ ಕೊಡಿಸ್ತೀನಯ್ಯ, ಬಟ್ ಓನ್ಲಿ ವೆಜ್ ಕೊಡಿಸೋದು ನನ್ನ ಪಾಲಿಸಿ. ದರ್ಶನ್ ನಾನ್ ವೆಜ್ ಪ್ರಿಯ, ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ ಸರ್. ಅವರು ಕೂಡ ನನ್ನ ಜೊತೆ ಬಂದರೆ ವೆಜ್ಜೇ ತಿಂತಾ ಇದ್ದಿದ್ದು, ಬಿಕಾಸ್ ಅವ್ರಿಗೆ ಗೊತ್ತು ಈ ನನ್ನ ಮಗ ವೆಜ್ಜೇ ಕೊಡಿಸೋದು. ತುಂಬ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು ಸರ್. ಈಗಲೂ ಆ ಫ್ರೆಂಡ್ಶಿಪ್ ಖಂಡಿತ ಹಾರ್ಟಲ್ಲಿದೆ. ಬಟ್ ಅದಾದಮೇಲೆ ಏನಾಯಿತು, ಆ್ಯಂಡ್ ನೀವು ನಂಬಲ್ಲ ರಘು ಅವರೇ, ಈ 10 ವರ್ಷಗಳ ಕಾಲ ಏನೋ ಟಚಲ್ಲಿ ಇರಲಿಲ್ವೋ, ಅವ್ರು ನಂಗೆ ಬಂದಿರೋಷ್ಟು ಕನಸಲ್ಲಿ ಯಾರೂ ಬಂದಿಲ್ಲ ರಘು ಅವರೇ. ನಮ್ಮ ತಾಯಿನೂ ಬಂದಿಲ್ಲ, ದೇವರು ಬಂದಿಲ್ಲ, ಯಾವ ಹುಡುಗಿನೂ ಬಂದಿಲ್ಲ.